ಈ ಕೊರೋನಾ ಅನ್ನೋ ಕಷ್ಟ ಕಾಲ ಕೇವಲ ಸೋಂಕಿತರಿಗೆ ಹಾಗೂ ಅವರ ಕುಟುಂಬಸ್ಥರಿಗೆ ಮಾತ್ರ ಕಣ್ಣೀರು ತರಿಸ್ತಾ ಇಲ್ಲ. ಇದು ಜನಸಾಮಾನ್ಯರಿಗಂತೂ ಇನ್ನಿಲ್ಲದ ಆತಂಕ ತರಿಸಿಬಿಟ್ಟಿದೆ. ಮುಂದಿನ ಬದುಕು ಹೇಗೋ ಅಂತ ಲಕ್ಷಾಂತರ ಜನ ಪರಿತಪಿಸ್ತಾ ಇದ್ದಾರೆ. ಇನ್ನು ಕೆಲವರು ಈ ಕೊರೋನಾ ಸಂಕಷ್ಟ ಕಾಲದಲ್ಲಿ ಅಗ್ನಿ ಪರೀಕ್ಷೆಗೆ ಒಳಗಾಗಿ ಬಿಟ್ಟಿದ್ದಾರೆ. ಕೆಲವರು ಈ ಪರೀಕ್ಷೆಯಲ್ಲಿ ಗೆದ್ದು ಬಂದ್ರೆ ಇನ್ನು ಕೆಲವರು ಸೋತು ಸುಣ್ಣವಾಗಿದ್ದಾರೆ. ಆದ್ರೆ ಮಂಡ್ಯದಲ್ಲಿ ನಡೆದ ಒಂದು ಕರುಣಾಜನಕ ಕಥೆಯನ್ನ ನಿಮ್ಗೆ ಹೇಳ್ತೀವಿ ಇವತ್ತಿನ ಯುನೈಟೆಡ್ ನ್ಯೂಸ್ನಲ್ಲಿ. ಈ ಪಾಪಿ ಕೊರೋನಾ ಅದೆಷ್ಟೋ ಜನರ ಬದುಕನ್ನೇ ಕಿತ್ತುಕೊಂಡಿದೆ, ಅದೆಷ್ಟೋ ಜನರ ಜೀವವನ್ನೇ ತೆಗೆದು ಬಿಟ್ಟಿದೆ. ಇನ್ನು ಇವರ ಮೇಲೆ ಅವಲಂಬಿಸಿದವರ ಪಾಡಂತೂ ಹೇಳ ತೀರದಾಗಿದೆ. ಅಕ್ಷರಶಃ ಅನೇಕರ ಬದುಕು ಬೀದಿಗೆ ಬಿದ್ದಿದೆ. ಆ ದೇಶ ಈ ದೇಶ ಅಂತಿಲ್ಲ, ಆ ರಾಜ್ಯ ಈ ರಾಜ್ಯ ಅಂತೇನಿಲ್ಲ, ವಿಶ್ವದಲ್ಲೆಲ್ಲ ಇದೇ ಪರಿಸ್ಥಿತಿ. ಇನ್ನು ಭಾರತದಂತಹ ದೇಶದಲ್ಲಂತೂ ಲಕ್ಷಾಂತರ ಜನರ ಬದುಕು ಅತಂತ್ರವಾಗಿ ಹೋಗಿದೆ. ಸಾವಿರಾರು ಜನರ ಬದುಕಿನಲ್ಲಿ ಕತ್ತಲು ಕವಿದಿದೆ. ಇವತ್ತು ಕೊರೋನಾ ಸೋಂಕಿತರಿಗೆ ಮಾತ್ರವಲ್ಲ, ಕೊರೋನಾ ಸೋಂಕಿತರಾಗದೆ ಬೇರೆ ರೀತಿಯ ಅನಾರೋಗ್ಯ ಬಾಧಿಸಿದ್ರೂ ಚಿಕಿತ್ಸೆ ಪಡ್ಕೊಳ್ಳೋದು ಅಷ್ಟೇ ಕಷ್ಟಕರವಾಗಿದೆ. ಯಾವುದೇ ಆಸ್ಪತ್ರೆಗೆ ಹೋದ್ರೂ ಕೊರೋನಾ ರಿಪೋರ್ಟ್ ಇದೆಯಾ ಅಂತ ಕೇಳ್ತಾರೆ. ಕೊರೋನಾ ಟೆಸ್ಟ್ ಮಾಡಿಸಿ ರಿಪೋರ್ಟ್ ತರುವಷ್ಟರಲ್ಲಿ ಅದೆಷ್ಟು ಜೀವ ಹೋಗಿದ್ಯೋ ಗೊತ್ತಿಲ್ಲ. ಮಂಡ್ಯದಲ್ಲಿ ಇಂಥದ್ದೇ ಒಂದು ಘಟನೆ ನಡೆದು ಹೋಗಿದೆ. ಸಾಮಾನ್ಯ ರೋಗ ಇರೋರು ಜನರಲ್ ಚೆಕಪ್ಗೆ ಅಂತ ಬಂದಾಗ ಕೊರೋನಾ ರಿಪೋರ್ಟ್ ಕೇಳಿದ್ರೆ ತೊಂದರೆ ಆಗಲ್ಲ. ಟೆಸ್ಟ್ ಮಾಡಿಸಿ ರಿಪೋರ್ಟ್ ತರೋದಕ್ಕೆ ಟೈಮೂ ಇರುತ್ತೆ. ಆದ್ರೆ ಎಮರ್ಜೆನ್ಸಿ ಇದ್ದಾಗ ರಿಪೋರ್ಟ್ ತೆಗೆದುಕೊಂಡು ಬನ್ನಿ ಅಂದ್ರೆ ಟೆಸ್ಟ್ ಮಾಡಿಸ್ತಾ ನಿಂತ್ರೆ ಜೀವಾನೇ ಹೋಗಿಬಿಡುತ್ತೆ. ಸರ್ಕಾರಿ ಆಸ್ಪತ್ರೆಯಲ್ಲಿಯೇ ಹೀಗಾಗಿ ಬಿಟ್ರೆ ಇನ್ನು ಖಾಸಗಿ ಆಸ್ಪತ್ರೆಗಳಲ್ಲಿ ಕೇಳಬೇಕಾ? ಸರ್ಕಾರದ ಆರೋಗ್ಯ ವ್ಯವಸ್ಥೆ ಸೀಮಿತವಾಗಿದೆ. ಖಾಸಗಿಯವರನ್ನ ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ಆದ್ರೆ ಮಧ್ಯದಲ್ಲಿ ಸಿಲುಕಿರುವ ಜನಸಾಮಾನ್ಯರು ಮಾತ್ರ ಸಂಕಷ್ಟ ಪಡುವಂತಾಗಿದೆ. ಮೂಟೆಗಟ್ಟಲೆ ಹಣ ಇಟ್ಕೊಂಡವರನ್ನೇ ಬದುಕಿಸಿಕೊಳ್ಳಲು ಆಗ್ತಾ ಇಲ್ಲ. ಇನ್ನು ಕೈ ಕಾಲಿ ಇಟ್ಕೊಂಡು ಆಸ್ಪತ್ರೆಗಳ ಬಳಿ ಹೋದ್ರೆ ಯಾರಾದ್ರೂ ಕೇರ್ ಮಾಡ್ತಾರಾ? ಹಾಗೆ ನೋಡಿದ್ರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗುವವರೇ ಜನಸಾಮಾನ್ಯರು, ಬಡವರು. ಆದ್ರೆ ಅಲ್ಲಿನ ಪರಿಸ್ಥಿತಿ ನೋಡಿದ್ರೆ ದೇವ್ರೇ ಗತಿ. ಈಗ ಕೊರೋನಾ ಕಾಲದಲ್ಲಿ ಸರ್ಕಾರದ ಗಮನ ಆ ಕಡೆ ಹೆಚ್ಚು ಇರೋದ್ರಿಂದ ಸ್ವಲ್ಪ ಅಲರ್ಟ್ ಆಗಿ ಇರ್ತಾರೆ ಬಿಟ್ರೆ ಉಳಿದಂತೆ ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿ ಏನು ಬದಲಾಗಿಲ್ಲ. ಯಾರೇ ಆಗಿರ್ಲಿ ಗರ್ಭಿಣಿಯರ ನೋವಿಗೆ ಸ್ಪಂದಿಸೋದು ಧರ್ಮ. ಆದ್ರೆ ನಮ್ಮ ನಿಮ್ಮ ಊರಿನ ಕೆಲ ಆಸ್ಪತ್ರೆಗಳು ಮಾತ್ರ ಯಾವುದೇ ನೋವಿಗೂ ಸ್ಪಂದಿಸದೆ, ಕರುಣಿಸದೆ ತಮ್ಮ ನಿಷ್ಠುರತನವನ್ನ ಸೀಮೆಗಿಲ್ಲದ ರೂಲ್ಸ್ ಹೇಳ್ತಾ ಜನಸಾಮಾನ್ಯರನ್ನ ಸಂಕಷ್ಟಕ್ಕೆ ಸಿಲುಕಿಸ್ತಾ ಇವೆ. ಎಲ್ಲಿ ನೋಡಿದ್ರೂ ಬೆಡ್ ಇಲ್ಲ, ಇದ್ರೂ ಕೊಡೋದಿಲ್ಲ. ಜೀವ ಉಳಿಸುವ ಆಕ್ಸಿಜನ್ ಇಲ್ಲ. ರೆಮಿಡಿಸಿವಿರ್ ಮತ್ತೊಂದು ಮಗದೊಂದು ಔಷಧಿಗಳು ಸಿಗೋದೇ ಇಲ್ಲ. ಈ ಎಲ್ಲಾ ಸಮಸ್ಯೆಗಳನ್ನ ಎದುರಿಸಿ ಆಸ್ಪತ್ರೆಯವರು ಕೇಳಿದಷ್ಟು ದುಡ್ಡು ಕೊಟ್ಟು ಕೊರೋನಾ ಗೆದ್ದು ಬಂದ್ರೂ ಸಮಸ್ಯೆ ತಪ್ಪಿತಲ್ಲ. ಅದೇನೋ ಕರಿ ಫಂಗಸ್ಸು, ಬಿಳಿ ಹಳದಿ ಫಂಗಸ್ಸು ಅಂತ ಬೇರೆ ಒಕ್ಕರಿಸಿಬಿಟ್ಟಿವೆ. ಹೋಗ್ಲಿ, ಮನುಷ್ಯ ಸತ್ ಮೇಲಾದ್ರೂ ನೆಮ್ಮದಿ ಇದೆಯಾ? ನೋ ಚಾನ್ಸ್. ಡೆಡ್ ಬಾಡಿನ ಅಂತ್ಯ ಸಂಸ್ಕಾರ ಮಾಡೋಕು 108 ಸಮಸ್ಯೆ. 5 ವರ್ಷ 10 ವರ್ಷ ಆದ್ಮೇಲೆ ಒಬ್ಬೊಬ್ರು ಪಾಪ ಆಗಿರ್ತದೆ. ಸಿಂಪಲ್ ಡೆತ್ ಬೇಬಿ ಅಂದ್ಬಿಟ್ಟು ಒಳಗಡೆ ಎತ್ಕೊಂಡ್ರು. ಕಸನೂ ಬರಲ್ಲ. BBMP ಅವರ ತರ BBMP ಕಸನೂ ಎತ್ತಲ್ಲ. ಆ ತರ ಕೋರ್ಕೊಂಡು ಹೋಗ್ತಿದಾರೆ ಡೆತ್ ಬೇಬಿ ಅಂತೇಳಿ. ಅಪ್ಪಪ್ಪ, ಕೇಳೋಕೆ ಮೈ ಜುಮ್ಮನಿಸುತ್ತೆ. ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವು ನೀವು ಇದ್ದೀವಿ ನೋಡಿ. ಕೊರೋನಾ ಟೆಸ್ಟ್ ಆಗಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಕೊಂಡಿಲ್ಲ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯ ಪುಣ್ಯಾತುಂಬ್ರು. ಸೋನು ಅನ್ನೋ ಗರ್ಭಿಣಿ ಮಹಿಳೆಗೆ ಕಳೆದ ದಿನ ಹೆರಿಗೆ ನೋವು ಶುರುವಾಗುತ್ತೆ.
ಬೆಳಗ್ಗೆ 6 ಗಂಟೆಗೆ ಸೋನು ಅವರಿಗೆ ಹೆರಿಗೆ ನೋವು ಹೆಚ್ಚಾದ್ರಿಂದ 8 ಗಂಟೆಗೆ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ ಸೋನು ಅವರ ಕುಟುಂಬದ ಸದಸ್ಯರು. ಆದ್ರೆ ಕೋವಿಡ್ ಪರೀಕ್ಷೆ ಮಾಡಿಸಿಲ್ಲ, ನೆಗೆಟಿವ್ ರಿಪೋರ್ಟ್ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿ ಗರ್ಭಿಣಿ ಸ್ತ್ರೀ ಸೋನು ಅವರನ್ನ ಅಡ್ಮಿಟ್ ಮಾಡ್ಕೊಂಡೇ ಇಲ್ಲ. ಪಾಪ ಆ ತಾಯಿ ನಿಂತು ಸಾಕಾಗಿ ನೋವಿನಲ್ಲೇ 2 ಗಂಟೆಗಳ ಕಾಲ ಕಳೆದಿದ್ದಾಳೆ. ಕೊನೆಗೆ ನೋವು ತಡೆಯಲಾಗದೆ ನಿಂತಲ್ಲೇ ಹೆರಿಗೆಯಾಗಿ ಮಗು ಕೆಳಗೆ ಬಿದ್ದು ಸಾವನ್ನಪ್ಪಿದೆ. ತಾಯಿಯ ಗರ್ಭದಿಂದ ಹೊರಬಂದು ಇನ್ನಷ್ಟೇ ಬದುಕು ತೆರಿಬೇಕಾಗಿದ್ದಂತಹ ಮಗು ಇನ್ನಿಲ್ಲವಾಯಿತು. ರಿಪೋರ್ಟ್ಗೆ ಹೋದೆ, ರಿಪೋರ್ಟ್ ಕೌಂಟ್ರ್ ಓಪನ್ ಇರಲಿಲ್ಲ. ಅದಕ್ಕೆ ಇಲ್ಲಿ ಬಂದು ಹೇಳ್ದೆ, SMS ತೋರಿಸ್ದೆ. ತೋರಿದ ತಕ್ಷಣ ಅವರು ಏನು ಹೇಳಲಿಲ್ಲ, ಬರೀ ಒಂದು 3 ಟೈಮ್ ಹೊರಗಡೆ ಹೋಗಿ ಒಳಗೆ ಬರ್ತವ್ರೆ, ಒಳಗೆ ಹೋಗಿ ಹೊರಗಡೆ ಬರ್ತವಳೆ ಅಷ್ಟೇ, ಏನು ಹೇಳ್ತಾ ಇಲ್ಲ. ಆಮೇಲೆ ಲಾಸ್ಟ್ ಟೈಮಲ್ಲಿ ನನ್ಗೆ ಬಂದು ಹಿಂಗೆ ಹಿಡ್ಕೊಬಿಟ್ಲು, ನನ್ಗೆ ಆಗ್ತಾ ಇಲ್ಲ ರೀ ಅಂದ ತಕ್ಷಣ ಹಿಡ್ಕೊಬಿಟ್ಲು, ಹಿಂಗೆ ಬಗ್ಬಿಟ್ಲಲ್ಲ, ಕೆಳಗಡೆ ಮಗು ಬಿದ್ದೈತು. ಅದಂಗೇನೆ ಬಿದ್ದಿತ್ತು. ಎಲ್ಲ ಜನ ಎಲ್ಲ ಹೋಯ್ತಾ ಇದ್ರಲ್ಲ, ಬಂದು ಕಸ ಎತ್ಕೊ ಹೋಯ್ತಾರಲ್ಲ, ಹಂಗೆಲ್ಲ ಎತ್ಕೊಂಡು ಓಡೋದ್ರು. ಇದು ಕೇವಲ ಸೋನು ಕತೆ ಅಷ್ಟೇ ಅಲ್ಲ. ಈ ಕೋವಿಡ್ ಕಡು ಕಷ್ಟದ ಸಮಯದಲ್ಲಿ ಅನೇಕ ಕಡೆ ಇದೇ ರೀತಿಯ ಘಟನೆಗಳು ಆಗ್ತಾ ಇವೆ. ಮಂಡ್ಯದಲ್ಲಿ ಆದ ಈ ಕಠೋರ ಘಟನೆಯಂತೆ ಹಾಸನದಲ್ಲಿಯೂ ಕೂಡ 3 ದಿನಗಳ ಹಿಂದೆ ಆಗಿ ಹೋಗಿದೆ. ಕೊರೋನಾ ನೆಗೆಟಿವ್ ಇಲ್ಲ ಎಂಬ ಕಾರಣಕ್ಕೆ ಒಳಗೆ ಸೇರಿಸದ ಪರಿಣಾಮ ತುಂಬು ಗರ್ಭಿಣಿಯೊಬ್ಬಳು ಆಸ್ಪತ್ರೆಯ ಆವರಣದಲ್ಲಿಯೇ ನೋವಿನಿಂದ ಒದ್ದಾಡಿ ಕಡೆಗೆ ಅಲ್ಲಿಯೇ ಮಗುವಿಗೆ ಜನ್ಮ ನೀಡಿದ ಘಟನೆ ಹಾಸನ ಜಿಲ್ಲೆಯ ಶಾಂತಿ ಗ್ರಾಮದಲ್ಲಿ ನಡೆದಿತ್ತು. ಹಾಸನ ತಾಲೂಕಿನ ಹಲಸಿನಹಳ್ಳಿಯ ಹೇಮಾ ಎಂಬುವರಿಗೆ ಗುರುವಾರ ರಾತ್ರಿ 11:30 ವೇಳೆಗೆ ಹೆರಿಗೆ ನೋವು ಕಾಣಿಸಿಕೊಂಡಿತ್ತು. ಇದೇ ಪರಿಣಾಮ ಹೋಬಳಿ ಕೇಂದ್ರವಾದಂತಹ ಶಾಂತಿಗ್ರಾಮದ ಸರ್ಕಾರಿ ಆಸ್ಪತ್ರೆಗೆ ಆಕೆಯನ್ನ ಕರ್ಕೊಂಡು ಬಂದಿದ್ದಾರೆ. ಆದ್ರೆ ನೆಗೆಟಿವ್ ರಿಪೋರ್ಟ್ ಇಲ್ಲವೆಂದು ಆಸ್ಪತ್ರೆ ಸಿಬ್ಬಂದಿ ಹೇಮಾರನ್ನ ದಾಖಲಿಸಿಕೊಳ್ಳದ ಪರಿಣಾಮ ನರಳಾಡಿ ಆಕೆ ಆಸ್ಪತ್ರೆಯ ಆವರಣದಲ್ಲಿಯೇ ಗಂಡು ಮಗುವಿಗೆ ಜನ್ಮ ನೀಡಿದ್ಲು. ಪುಣ್ಯಕ್ಕೆ ತಾಯಿ ಮತ್ತು ಮಗು ಇಬ್ಬರು ಉಳಿದು ಮನೆ ಸೇರಿದ್ರು. ಆದ್ರೆ ಈ ರೀತಿ ಮಂಡ್ಯದಲ್ಲಿ ಆಗ್ಲೇ ಇಲ್ಲ. ಅದೇನೇ ಆಗಿರ್ಲಿ, ಜನನ ಮತ್ತು ಮರಣ 2 ದೊಡ್ಡ ವಿಚಾರವೇ. ಸಂತೋಷವೂ ಇರುತ್ತೆ, ತಡೆಯಲಾಗದ ದುಃಖವೂ ಇರುತ್ತೆ. ಆದ್ರೆ ನೋವು ಮತ್ತು ನಲಿವು ಅವರವರಿಗೆ ಬಂದಾಗ ಮಾತ್ರ ಗೊತ್ತಾಗೋದು. ಆ ನೋವಿನ ಸಂದರ್ಭದಲ್ಲಿ ಆ ತಾಯಿಯನ್ನ ಒಂದು ಜಾಗದಲ್ಲಿ ಕೂರಿಸಿ ಚಿಕ್ಕದೊಂದು ಟ್ರೀಟ್ಮೆಂಟ್ ಕೊಡಿಸಿದ್ರೆ ಈ ಘಟನೆ ಆಗ್ತಾ ಇರ್ಲಿಲ್ವೇನೋ. ಅದೇನೇ ಇರಲಿ, ಇನ್ನಾದ್ರೂ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕಿದೆ. ಇಂತಹ ಕೋವಿಡ್ ಸಿಚುವೇಶನ್ ಅಲ್ಲಿ ಗರ್ಭಿಣಿ ಸ್ತ್ರೀಯರ ಆರೋಗ್ಯಕ್ಕಾಗಿ ಹಾಗೂ ಅವರ ಅಮೂಲ್ಯ ಜೀವಗಳಿಗಾಗಿ ಉಪಯುಕ್ತ ಕ್ರಮವನ್ನ ತೆಗೆದುಕೊಳ್ಳಲೇಬೇಕಿದೆ. ರೂಲ್ಸ್ ಗಳನ್ನ ಮಾಡೋದಿಕ್ಕೂ ಮುನ್ನ ಕೊಂಚ ಆಗುಹೋಗುಗಳ ಬಗ್ಗೆ ಗಮನಿಸಿದ್ರೆ ಎಷ್ಟೋ ಜೀವಗಳು ಉಳಿಯುತ್ತೆ ಅನ್ನೋದೇ ಯುನೈಟೆಡ್ ನ್ಯೂಸ್ನ ಆಶಯವಾಗಿದೆ. ಯುನೈಟೆಡ್ ನ್ಯೂಸ್ ಕನ್ನಡ, ಇದು ಕನ್ನಡಿ. ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ.